ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಕುಲಬಾಂಧವರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 15ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವವನ್ನು ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಗಬ್ಬು ನಾರುತ್ತಿರುವ ಮಲಮೂತ್ರ ತುಂಬಿರುವ ಚರಂಡಿ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿರಬೇಕು, ಸೋಮಾರಿತನವನ್ನು ಮೈಗೂಡಿಸಿಕೊಳ್ಳಬಾರದು ಎಂದು ನಾಪೋಕ್ಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ನೀತಾ ದೇವಯ್ಯ ತಿಳಿಸಿದರು. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ನಿವೃತ್ತ ಪ್ರಾಂಶುಪಾಲರಾದ ಕಲ್ಲೇಟಂಡ ಪೂರ್ಣಚ್ಚ ಮಾತನಾಡಿ, ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಯಲ್ಲಿ ಮುನ್ನಡೆಯಬೇಕು, ವಿದ್ಯೆ ಕಲಿಸುವ ಶಿಕ್ಷಕರಿಗೆ ಗೌರವ ನೀಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ದಿವಂಗತ ಡಾಕ್ಟರ್ ಬೊಪ್ಪಂಡ ಜಾಲಿ ಬೋಪಯ್ಯ ಅವರು ಸಂಸ್ಥೆಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿ ಅವರ ಪತ್ನಿ ಬೊಪ್ಪಂಡ ಶೈಲ ಬೋಪಯ್ಯ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷರಾದ ಕಲ್ಯಾಂಡ ಹ್ಯಾರಿ ಮಂದಣ್ಣವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ನೆರವಂಡ ಸುನಿಲ್ ದೇವಯ್ಯ, ನಿರ್ದೇಶಕರಾದ ಬೊಪ್ಪಂಡ ಕುಶಾಲಪ್ಪ, ಬಿದ್ದಟಂಡ ಪಾಪ ಮುದ್ದಯ್ಯ, ಅಪ್ಪಚೆಟ್ಟರಂಡ ನವೀನಪ್ಪಯ್ಯ, ನಾಯಕಂಡ ದೀಪಕ್ ಚಂಗಪ್ಪ, ಕಲ್ಯಾಂಡ ಕೌಶಿಕ್ ಕುಶಾಲಪ್ಪ ಉಪಸ್ಥಿತರಿದ್ದರು. Cultural leader. I, Samantha PS of Standard 10, elected as Deputy Cultural Leader. I, Afrit TH of Standard 10, elected as the School Sports Leader. I, Ganavi BM of Standard 10, elected as Deputy Sports Leader. I, Manhavi of Standard 10, elected as Sanitation Leader. I, Muttama NM of Standard 10, elected as Deputy Sanitation Leader. I, Sonal KV of 9th Standard, elected as the Secretary School Leader. I, Sankit Kher of 9th Standard, elected as Secretary Cultural Leader. I, Karun Karyappa CS of Standard 9th, elected as Secretary Sports Leader. I, Ramit Krishna R of 9th Standard, elected as Secretary Sanitation Leader. Do hereby solemnly swear in the name of God that I shall speak only in English with my classmates, other students and teachers of our school within the school premises. I shall follow the rules and regulations honestly and shall remain obedient to the teachers and the management. I shall also take part in the curricular and extracurricular activities as per my capacity. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಕುಲಬಾಂಧವರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 15ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಆಯೋಜಿಸಿದ್ದರು. ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯುವ ಜೊತೆಗೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ತಿಳಿಸಿದರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಕುಲಬಾಂಧವರು ಆಯೋಜಿಸಿದ್ದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 15ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜ ಸೇವಕರು ಹಾಗೂ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆಬಿ ಮಹೇಶ್, ರಾಮಕೃಷ್ಣ, ವಾಸು, ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು, ನೇಕಾರ ತೊಗಟವೀರ ಸಮಾಜದ ಮುಖಂಡರಾದ ಹಂಸ ರಮೇಶ್, ಕೆಆರ್ ಪುಟ್ಟಸ್ವಾಮಿ, ಕೆಆರ್ ನಿರಂಜನ್, ಹೊನ್ನಾವರ ಚಂದ್ರಶೇಖರ್, ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ಪುರಸಭಾ ಸದಸ್ಯರಾದ ಇಂದ್ರಾಣಿ ವಿಶ್ವನಾಥ್, ಪದ್ಮರಾಜು ಸೇರಿದಂತೆ ಸಾವಿರಾರು ಜನರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಕ್ಯಾರ್ಪೇಟೆ ಪಟ್ಟಣದ ನೇಕಾರ ತೊಗಟವೀರ ಸಮಾಜದ ಶ್ರೀರಾಮ ಮಂದಿರದ ಸೇವಾ ಸಮಿತಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಸಮಿತಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸೇವಾ ಸಮಿತಿ ಹಾಗೂ ತೊಗಟವೀರ ನೇಕಾರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವದ ನೇತೃತ್ವ ವಹಿಸಿದ್ದರು.
ಕೆಆರ್ಪೇಟೆ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಶ್ರೀ ದೇವಿರಮಣಿ ಕೆರೆಯಿಂದ ಬೆಳ್ಳಿ ಸಾರೋಟಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಜಾನಪದ ಕಲಾ ತಂಡಗಳ ವೈಭವದ ಮೆರವಣಿಗೆಯೊಂದಿಗೆ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗ ಮಹೋತ್ಸವ ಸಮಿತಿ ಆವರಣಕ್ಕೆ ತರಲಾಯಿತು. ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕರಗವನ್ನು ಬಾಲಕಿಯರು ನಡೆಮುಡಿಯಲ್ಲಿ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಸಾಗಿ ಬಂದದ್ದು ವಿಶೇಷವಾಗಿತ್ತು. ಗ್ರಾಮದಲ್ಲಿ 15 ವರ್ಷದಿಂದ ಸತತವಾಗಿ ಆಚರಿಸಿಕೊಂಡು ಬರ್ತಾ ಇರುವಂಥ ಮೀಡಿಯಾ ಸಮಾಜದ ಜೊತೆಗೆ ಈ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಆ ಸಮಾಜದವರು ಚಾಮುಂಡೇಶ್ವರಿ ದೇವರವರು ಪ್ರಾಮಾಣಿಕವಾಗಿ ಪ್ರತಿ ವರ್ಷ ಯಾವುದೇ ಥರ ಸಣ್ಣ ಪುಟ್ಟ ಮನಸ್ತಾಪ ಇದೆ ಪ್ರತಿಯೊಬ್ಬರು ಕರೆದು ದೇವರ ಕೃಪೆಗೆ ಆಶೀರ್ವಾದ ಬೇಡ್ಕೊಂಡು ಎಲ್ಲರನ್ನೂ ಕರೀತಾರೆ. ಆ ನಾಯಕರೇ ಆಷಾಢ ಶುಕ್ರವಾರದಲ್ಲಿ ಪೊಲೀಸರು ಫಿಕ್ಸ್ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಪ್ರತಿ ಹೆಣ್ಮಕ್ಳು ಮತ್ತು ಗಂಡಸರೆಲ್ಲ ಸೇರಿ ಮಾಡೋಂಥ ಯಾವುದೇ ಜಾತಿ ಸೀಮಿತ ಮಾಡಿ ಅವರ ದೇವರ ಚಾಮುಂಡೇಶ್ವರ ಆರಾಧನೆ ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಸಮಾಜದವರು ಕರೆದು ಪೂಜಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನೂ ಹೆಚ್ಚಿನದಾಗಿ ಮಾಡಲಿ, ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿ. ಯಾವುದೇ ಥರ ಸಮಸ್ಯೆ ಬರದಂಗೆ ಶಾಂತಿಯಲ್ಲಿ ತಾಲೂಕಲ್ಲಿ ಒಳ್ಳೆ ವ್ಯವಹಾರಗಳು ನಡೀಲಿ ಅಂತ ಹೇಳಿ ತಾಯಿ ಮುಂದೆ ಎಲ್ಲರೂ ಪರವಾಗಿ ನಾನು ಕೇಳ್ಬೋದು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ವಿದ್ಯುತ್ ಇಲಾಖೆಯ ವಸತಿ ಗೃಹಗಳ ನಡುವಿನ ಚರಂಡಿಯಲ್ಲಿ ಮಲಮೂತ್ರ ಶೇಖರಣೆಯಾಗಿ ಗಬ್ಬು ನಾರುತ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿ ಹೊರಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನ್ರಿ ಇದು? ಏನ್ ಕರ್ಮವೋ ಏನೋ. ಈ ಒಂದು ಸ್ಥಳದಲ್ಲಿ ವಾಸಿಸುತ್ತಿರುವ ಜನರು ಎಂತನ್ನತ ದೃಷ್ಟರು. ವಿಷಯ ತಿಳಿಸದೆ ಏನೇನೋ ಹೇಳ್ತಿದ್ದಾರಲ್ಲ ಎಂದು ಅನ್ಕೊಳ್ಬೇಡಿ. ಇಡೀ ದೇಶವೇ ಇಂದು ಸ್ವಚ್ಛತೆ ಬಗ್ಗೆ ಲಕ್ಷಾಂತರ ಕೋಟಿ ರು ವೆಚ್ಚ ಮಾಡುತ್ತಿರುವ, ಜಾಗೃತಿ ಮೂಡಿಸುತ್ತಿರುವ ಈ ಸಂದರ್ಭ ಪಟ್ಟಣದ ಹೃದಯ ಭಾಗದಲ್ಲಿ ಮಲಮೂತ್ರದ ನೀರು ರಸ್ತೆಯ ಪಕ್ಕದ ಚರಂಡಿಯಲ್ಲಿ 50 ಅಡಿಗೂ ಹೆಚ್ಚು ದೂರ ಭರ್ತಿಯಾಗಿ ನಿಂತು ಗಬ್ಬು ವಾಸನೆ ಬೀರುತ್ತದೆ ಎಂದರೆ ಏನೆನ್ನಬೇಕು. ಇದ್ಯಾವುದೋ ದೂರದ ಹಳ್ಳಿಯೊಂದರ ಕಥೆಯಲ್ಲ. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳ ವಾರ್ಡಿಗೆ ಕೇವಲ 80 ಅಡಿ ಅಂತರದಲ್ಲಿ ವಾಸ ಮಾಡುವ ಮನೆಗಳಿಗೆ 200 ಅಡಿ ಅಂತರದಲ್ಲಿರುವ ಮಲಮೂತ್ರದ ಶೇಖರಣೆಯಾಗಿರುವ ಚರಂಡಿಯ ಕತೆ. ಇಲ್ಲಿನ ಒಕ್ಕಲಿಗರ ಕಲ್ಯಾಣ ಮಂಟಪ ಎದುರಿನಲ್ಲಿ ಒಂದು ಕಿರಿದಾದ ರಸ್ತೆ ಇದೆ. ಈ ರಸ್ತೆಯ ಮೂಲಕ ಸಾಗಿದರೆ ಬಲಕ್ಕೆ ವಾಸದ ಮನೆಗಳಿವೆ. ನಂತರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಕಾಂಪೌಂಡ್ ಇದೆ. ಇದರ ಪಕ್ಕದಲ್ಲಿ ಇರುವ ರಸ್ತೆಯ ಎಡಭಾಗದ ಚರಂಡಿಯಲ್ಲಿ 200 ಅಡಿ ದೂರದಲ್ಲಿರುವ ವಿದ್ಯುತ್ ಇಲಾಖೆಯ ವಸತಿ ಗೃಹಗಳ ಮಲಮೂತ್ರದ ನೀರು ಬಂದು ಶೇಖರಣೆಯಾಗಿದೆ. ಭಾರೀ ಸಮಯದಿಂದ ಇದರ ವಾಸನೆ ಸವಿಯುವ ದೌರ್ಭಾಗ್ಯ ಇಲ್ಲಿ ಓಡಾಡುವ ವಾಸಿಸುವ ಜನರದಾಗಿದೆ. ತಮ್ಮ ಕಾಂಪೌಂಡ್ ಪಕ್ಕದಲ್ಲೇ ಚರಂಡಿ ಭರ್ತಿ ಮಲಮೂತ್ರದ ಶೇಖರಣೆಯಾಗಿರುವ ವಿಷಯ ಆಸ್ಪತ್ರೆಯ ಆಳಿತ ವೈದ್ಯಾಧಿಕಾರಿಗಳಿಗೆ ಗೊತ್ತಿಲ್ಲವೇ ಅಥವಾ ಗೊತ್ತಿದ್ದರೂ ಕಾಂಪೌಂಡ್ ಮರೆಯಾಗಿದೆ ಎಂಬ ಕಾರಣಕ್ಕೆ ಮೌನವಾಗಿದ್ದಾರೆಯೇ ಎನ್ನುವ ಪ್ರಶ್ನೆಯೂ ಕಾಡುತ್ತದೆ. ಪುರಸಭೆ, ಕೆಇಬಿ ಇಬ್ಬರು ನೌಕರರೆಂಬ ಅನುಕಂಪ ಇದ್ದರೂ ಇಂತಹ ಅಶುಚಿತ್ವದ ಕೆಟ್ಟ ವ್ಯವಸ್ಥೆಯಲ್ಲಿ ರಾಜಿ ಸರಿಯೇ, ಮೌನ ಸರಿಯೇ, ಹೊಂದಾಣಿಕೆ ಸರಿ ಎಂಬುದು ನೊಂದವರ ನೋವಿನ ನುಡಿ. ವೇದಿಕೆ ಮೇಲೆ ಇಲ್ಲವೇ ಯಾವುದಾದರೂ ಶುಚಿತ್ವದ ಜಾಗೃತಿ ಜಾಥಾ ಸಂದರ್ಭ ಬೇಲೂರು ಇರಲಿ, ದೇಶದ ಶುಚಿತ್ವ ಕುರಿತು ಹೊಟ್ಟೆ ಭರ್ತಿಯಾಗುವಷ್ಟು ಮಾತನಾಡುವ ಅಧಿಕಾರಿ, ನೌಕರರು ತಮ್ಮೂರಲ್ಲೇ, ತಮ್ಮ ಪಟ್ಟಣದಲ್ಲೇ, ಅದರಲ್ಲೂ ಹೃದಯ ಭಾಗದಲ್ಲೇ ಇಂತಹ ಹೀನಾಯ ಸ್ಥಿತಿ ಇರುವುದನ್ನು ನಿರ್ಮೂಲನೆ ಮಾಡದಿರುವುದು ಶೋಚನೀಯವೇ ಸರಿ. ಬಹುಶಃ ಹಾಲಿ ಪುರಸಭೆ ಅಧ್ಯಕ್ಷರ ವಾರ್ಡ್ ಸಹ ಇದೇ ಆಗಿರುವ ಶಂಕೆ ಇದ್ದು, ಬಿಡುವು ಮಾಡಿಕೊಂಡು ಅಧಿಕಾರಿಗಳೊಂದಿಗೆ ಸ್ಥಳ ವೀಕ್ಷಿಸಿದರೆ ನರಕ ದರ್ಶನದ ಅರಿವು ಆಗುವುದರ ಜೊತೆಗೆ ಕ್ರಮಕ್ಕೆ ಅನುಕೂಲ ಆಗಬಹುದೇನೋ ಎಂದು ಇಲ್ಲಿನ ನಿವಾಸಿ ಕರ್ಕಿಹಳ್ಳಿ ರಮೇಶ್ ಆಗ್ರಹಿಸಿದ್ದಾರೆ. ಪಕ್ಕದಲ್ಲೇ ವಾಸ ಇರೋದು ನಾವು ಸುಮಾರು 25 ವರ್ಷದಿಂದ ಈ ಜಾಗದಲ್ಲಿ ಇದ್ದೀವಿ. ಆದರೂ ಸಹ ಇಲ್ಲಿ ಚರಂಡಿ ಕೆಇಬಿದು ಚರಂಡಿ ಕೊಳಚೆ ಚರಂಡಿ ನೀರೆಲ್ಲ ಬಂದು ಇಲ್ಲಿ ಶೇಖರಣೆಯಾಗಿ BO ಆಫೀಸ್ನಲ್ಲಿ ಟೀಚರ್ಸ್ ಎಲ್ಲ ತಿರುಗಾಡ್ತಾರೆ ಇಲ್ಲಿ, ಮತ್ತು ಅಫ್ಸಿಯಲ್ಲೆಲ್ಲ ತಿರುಗಾಡೋ ದಾರಿ, ಮತ್ತು ಸಾರ್ವಜನಿಕವಾಗಿ ಎಲ್ಲರೂ ತಿರುಗಾಡ್ತಾರೆ. ಹಾಗೂ ಯಾವುದು ಸುಮಾರು 2 ವರ್ಷಗಳ ಕಾಲದಿಂದೆಲ್ಲ ಹೇಳ್ತಲೇ ಇದ್ವಿ, ಚೀಫ್ ಆಫೀಸರ್ಗೆ ಹಿಡಿದು ಮತ್ತು ಮುನ್ಸಿಪಾಲ್ಟಿ ಕೌನ್ಸಿಲರಿಗೆ ಹಿಡಿದು ಮತ್ತು ನಮ್ಮ ಇವರಿಗೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹಿಡಿದು ಯಾರೂ ಕ್ರಮ ಕೈಗೊಳ್ತಾ ಇಲ್ಲ. MLAಗೆ ಹೇಳೋಣ ಅಂದರೆ MLAಗೆ ಹೇಳಬೇಡಿ, ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ.
ಹಾಗಾಗಿ ದಯವಿಟ್ಟು ಇದೊಂದು ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತಾ ಇದ್ದೀನಿ ಸರ್. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ ಮಗನಹೊಸಳ್ಳಿ ಗ್ರಾಮದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಂದ ದಲಿತ ಯೋಧನ ಕೃಷಿ ಭೂಮಿ ಕಬಳಿಕೆ ಮಾಡಿರುವ ಘಟನೆ ವರದಿಯಾಗಿದೆ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಲಿ ಹೋಬಳಿಯ ಮಗನಹೊಸಳ್ಳಿ ಗ್ರಾಮದಲ್ಲಿ ಪ್ರಭಾವಿ ರಾಜಕಾರಣಗಳ ಕೈವಾಡ ಹಾಗೂ ಕೆಲವು ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ದಲಿತ ಯೋಧನ ಕುಟುಂಬವು ಸ್ವಾಧೀನ ಅನುಭವದಲ್ಲಿರುವ ಭೂಮಿಯನ್ನು ಅಕ್ರಮವಾಗಿ ಸವರ್ಣೀಯರಿಗೆ ಮಂಜೂರು ಮಾಡಿ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳು ಭೂಮಿಯ ಬಳಿ ಪ್ರತಿಭಟನೆ ನಡೆಸಿದರು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಲಿ ಹೋಬಳಿಯ ಮಗನಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 27ರಲ್ಲಿರುವ ಗೋಮಾಳದ ಜಮೀನಿನ ಪೈಕಿ 4 ಎಕರೆ ಭೂಮಿಯನ್ನ ಕಳ್ಳನಕೆರೆ ಗ್ರಾಮದ ದಲಿತರಾದ ಬೋರಯ್ಯ ಅವರು ಕಳೆದ 50 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ. ಆದರೆ ಸದರಿ ಜಮೀನನ್ನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಡಿಂಕಾ ಗ್ರಾಮದ ವಾಸಿಯಾದ ದೇವಮ್ಮ ಬಿನ್ ನಂಜೇಗೌಡ ಎಂಬುವರು ರಾಜಕೀಯ ಪ್ರಭಾವ ಬಳಸಿ ಅಧಿಕಾರಿಗಳಿಗೆ ಆಮಿಷ ನೀಡಿ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ಬಡ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡಿದರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಜಮೀನಿನ ವಿಚಾರವಾಗಿ ಬೋರಯ್ಯ ಅವರ ಪತ್ನಿ ಲಕ್ಷ್ಮಮ್ಮ ಹೃದಯಘಾತಕ್ಕೆ ಒಳಗಾಗಿ ಮೃತರಾಗಿದ್ದಾರೆ. ದೇಶ ಸೇವೆ ಮಾಡುತ್ತಿರುವ ಯೋಧನ ಕುಟುಂಬಕ್ಕೆ ನಿಜಕ್ಕೂ ಅನ್ಯಾಯವಾಗಿದೆ. ಕೂಡಲೇ ದೇವಮ್ಮ ಬಿನ್ ನಂಜೇಗೌಡ ಅವರಿಗೆ ಅಕ್ರಮವಾಗಿ ಮಂಜೂರಾಗಿರುವ ಜಮೀನನ್ನು ರದ್ದುಪಡಿಸಿ 50 ವರ್ಷಗಳಿಂದಲೂ ಇಲ್ಲಿಯವರೆಗೂ ಸ್ವಾಧೀನ ಅನುಭವದಲ್ಲಿ ಇರುವ ಬೋರಯ್ಯರವರಿಗೆ ಮಂಜೂರು ಮಾಡಿಕೊಡುವ ಮೂಲಕ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಸಂತೆಬಾಚಲಿ ಹೋಬಳಿ ನಾಡ ಕಚೇರಿ ಉಪ ತಹಶೀಲ್ದಾರ್ ಗೌರಮ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಛಲವಾದಿ ಮಹಾಸಭಾ ಅಧ್ಯಕ್ಷ ಊಚನಹಳ್ಳಿ ನಟರಾಜ್, ಛಲವಾದಿ ಮಹಾಸಭಾ ಮಂಡ್ಯ ಹಾಸನ ಜಿಲ್ಲಾ ಉಸ್ತುವಾರಿ ಮಾಂಬಳ್ಳಿ ಜಯರಾಮ್, ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕ ಕತ್ತರಘಟ್ಟ ರಾಜೇಶ್, ತಾಲೂಕು ದಲಿತ ಸೇನೆ ಅಧ್ಯಕ್ಷ ಚೌಡನಹಳ್ಳಿ ದೇವರಾಜು, ದಲಿತ ಮುಖಂಡರಾದ ತೆಂಡೆಕೆರೆ ನಿಂಗಯ್ಯ, ಕೃಷ್ಣಾಪುರ ಗಿರೀಶ್, ಕತ್ತರಘಟ್ಟ ರಾಜೇಶ್, ನಾಗಮಂಗಲ ದೇವರಾಜು, ಭದ್ರಾವತಿ ಪುಟ್ಟರಾಜು, ಗಿರೀಶ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಚಂದ್ರಪ್ಪ, ಗ್ರಾಮದ ಮುಖಂಡರಾದ ನಿಂಗರಾಜೇಗೌಡ, ಹರೀಶ್, ಮಗನಹಳ್ಳಿ ಹೊಸಳ್ಳಿ ದಿನೇಶ್, ಲೋಕೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬಂಧುಗಳೇ, 17/7/2025 ಗುರುವಾರ ಮಂಗನಹೊಸಳ್ಳಿ ಅಂತೇಳಿ ಏನು ಗ್ರಾಮಕ್ಕೆ ಬಂದು ನಾವು ಭೇಟಿ ನೀಡಿದಾಗ ಕೆಲವೊಂದು ಮುಖಂಡರುಗಳನ್ನ ಭೇಟಿ ಮಾಡ್ತೀವಿ. ಈ ಬೋರಯ್ಯ ಏನು ಓಸಳ್ಳಿ ಅಂತೇಳಿ ಅವರು ಭೇದ ಜನಾಂಗಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ತಾರೆ. ಅವರನ್ನು ವಿಚಾರಿಸಿದಾಗ ಇವರು ಸುಮಾರು 50-60 ವರ್ಷಗಳಿಂದ ಇಲ್ಲಿ ಅನುಭವವನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತ ಗ್ರಾಮಸ್ಥರು ತಿಳಿಸಿರ್ತಾರೆ, ಕಳ್ಳನಕೆರೆ ಗ್ರಾಮಸ್ಥರು. ಹಾಗಾಗಿ ನಮ್ಮ ಕೆಲವೊಂದು ಸಂಘಟನೆಗಳು ಎಲ್ಲರೂ ಸುಧಾ ಈ ವಿಚಾರವಾಗಿ ಬೋರಯ್ಯ ಏನಿದ್ದಾರೆ ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಎಲ್ಲ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ನಮ್ಮ ನಾಗಮಂಗಲ ನಮ್ಮ ಸಹೋದರ ಮತ್ತು ಶಿವಮೊಗ್ಗ ನಮ್ಮ ಸಹೋದರ, ಕೆಲವೊಂದು ಸಂಘಟನೆಯವರು ವಿವಿಧ ಸಂಘಟನೆಗಳೆಲ್ಲ ಬಂದು ಭಾಗವಹಿಸ್ತಾರೆ. ಮತ್ತು ವಿವಿಧ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ವಿವಿಧ ಸಂಘಟನೆಗಳ ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲ ಬಂದಿರ್ತಾರೆ. ಈ ವಿಚಾರವಾಗಿ ಏನಪ್ಪ ಅಂತ ಹೇಳ್ತೀನಿ ಅಂದರೆ, ಇವರು ಸುಮಾರು ವರ್ಷಗಳಿಂದ ಇಲ್ಲಿ ಅನುಭವ ಇದೆ ಅಂದಮೇಲೆ ಸಂಬಂಧಪಟ್ಟಾಗೆ ಇವರು ಏನು RAVAಗಳಿರ್ಬೋದು ಪರಿಶೀಲನೆ ಮಾಡಬೇಕಾಗಿತ್ತು, ಅದನ್ನು ಸಹ ಮಾಡಿಲ್ಲ. ಏಕಾಏಕಿ ಈಗ ಬೇರೆಯವ್ರಿಗೆ ಅಂದರೆ ಸವರ್ಣಿಯವ್ರಿಗೆ ಇವರು ಖಾತೆ ಮಾಡಿದ್ದಾರೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಇವು ಅನುಭವ ಯಾರಿದ್ದಾರೆ ಅಂತ ಮೊದಲನೇ ಪಾಯಿಂಟ್ ನಾನು ಹೇಳ್ತಾ ಇರೋದು. ಬಂದು ಪರಿಶೀಲನೆ ಮಾಡಿದ್ದಾರೆ, ಸ್ಥಳದವ್ರನ್ನ ಬಂದು ಗ್ರಾಮಸ್ಥರ ಭೇಟಿ ಮಾಡಿದ್ದಾರೆ. ಅದು ವರದಿಯನ್ನು ಇವರು ಕೊಡಬೇಕು, ಯಾರು RI ಇರ್ಬೋದು, ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು. ಹಾಗಾಗಿ ಏನು ಬೋರಯ್ಯ ಏನಿದ್ದಾರೆ ಅವ್ರಿಗೆ ಒಂದು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳೆಲ್ಲ ಸೇರಿದ್ದೀವಿ. ಅವ್ರಿಗೆ ಶೀಘ್ರದಲ್ಲೇ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ತಾ ನಾನು ಮಾತನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಜೈ ಭೀಮ್, ಜೈ. ದೌರ್ಬಲ್ಯತೆಯಿಂದ ಹಣದ ಆಮಿಷಕ್ಕೆ ಕೆಲವು ಅಧಿಕಾರಿಗಳು ಈ ದ್ಯಾವಮ್ಮ ಎಂಬುವಂಥವರಿಗೆ ದಿಂಕದ ಗ್ರಾಮದ ದ್ಯಾವಮ್ಮ ಬಿನ್ ನಂಜೇಗೌಡ ಅವರ ಹೆಸರಿಗೆ ಖಾತೆ ಮಾಡಿಕೊಟ್ಟಿರ್ತಾರೆ, ಸರ್ವೆ ನಂಬರ್. ಹಂಗಾಗಿ ಈ ವಿಚಾರವನ್ನು ತಿಳಿದಂಥ ಬೋರಯ್ಯನವರು ಮನನೊಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿವಿಧ ಸಂಘಟನೆಗಳಿಗೆ ಇವರ ಮನದ ಅಳಲುಗಳನ್ನು ತೋಡ್ಕೊಂಡಾಗ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ರಾಜ್ಯಾಧ್ಯಕ್ಷರುಗಳಂಥ ಎಲ್ಲ ನನ್ನ ಭೀಮಾ ಬಂಧುಗಳು ಆಗಮಿಸಿ ಇವರಿಗೆ ಬೋರಯ್ಯನವರಿಗೆ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಇವರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಏರ್ಪಾಡಾಗಿತ್ತು. ಆದ್ದರಿಂದ ಈ ದಿನ ಏನು ವಯಸ್ಸಾದಂಥ ಈ ಬೋರಯ್ಯನವರಿಗೆ
ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಎಲ್ಲ ಮುಖ್ಯಸ್ಥರು ಕೂಡ ಪಾಲ್ಗೊಂಡಿದ್ದಾರೆ. ಇದಕ್ಕೆ ನ್ಯಾಯವನ್ನು ದೊರಕಿಸಿ ಕೊಟ್ಟೇ ಕೊಡಬೇಕು. ಮುಂದೆ ಆಗಿರುವಂಥ ಈ ಏನು ಅನ್ಯಾಯವಾಗಿದೆಯೋ ಈ ಅನ್ಯಾಯಕ್ಕೆ ಯಾರು ಇದನ್ನು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ, ದೇವಮ್ಮ ಬಿನ್ ನಂಜೇಗೌಡರವರಿಗೆ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಖಾತೆಯನ್ನು ಮಾಡಿಕೊಟ್ರು, ಅನುಭವದಲ್ಲಿ ಇದ್ದಂಥ ವ್ಯಕ್ತಿಗಳನ್ನು ಯಾರು ಇದನ್ನು ಪರಿಶೀಲನೆ ಮಾಡ್ದಲೇ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ, ಎಷ್ಟು ಹಣವನ್ನು ಲಂಚವನ್ನು ಇಸ್ಕೊಂಡು ಮಾಡಿಕೊಟ್ಟಿದ್ದಾರೆ, ಇದು ಅಧಿಕಾರಿಗಳನ್ನ ಪರಿಶೀಲನೆ ಮಾಡಿ ಅಂಥವರಿಗೆ ಕಾನೂನು ರೀತಿ ಕ್ರಮವನ್ನು ತಗೋಬೇಕು. ಇಲ್ಲಿ ಆಗಿರ್ತಕ್ಕಂಥ ಕೇರ್ಪೇಟೆ ತಾಲೂಕು ತಹಸೀಲ್ದಾರರು ಇದಕ್ಕೆ ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು. ಹಾಗೆ ನಮ್ಮ ಈ ಬೋರಯ್ಯನ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವುದರ ಮೂಲಕ ನ್ಯಾಯವನ್ನು ಅತಿ ಹೆಚ್ಚು ಕಾಲಾವಕಾಶಗಳನ್ನು ತೆಗೆದುಕೊಳ್ಳದೆ ಆದಷ್ಟು ಬೇಗ ಇದಕ್ಕೆ ನ್ಯಾಯವನ್ನು ದೊರಕಿಸಬೇಕು ಎಂಬುದಾಗಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಕೃಷ್ಣರಾಜಪೇಟೆ ಮಂಡ್ಯ ಜಿಲ್ಲೆಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆ. ಮಾನ್ಯ ವಿಷಯ: ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ಮಂಗನಹೊಸಳ್ಳಿ ಗ್ರಾಮದ ಜಮಾಬಂದಿ ಸೇರಿದ ಸರ್ವೆ ನಂಬರ್ 27ರಲ್ಲಿ ಸರ್ವೆ ನಂಬರ್ 54ರಲ್ಲಿ ಆಗಿರುವ 3 ಎಕರೆ ವಿಸ್ತೀರ್ಣದ ಖಾತೆಯನ್ನು ವಜಾಗೊಳಿಸುವಂತೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ಸಂಘಟನೆ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ಮಂಗನಹೊಸಳ್ಳಿ ಗ್ರಾಮದ ಜಮಾಬಂದಿಗೆ ಸೇರಿದ ಸರ್ವೆ ನಂಬರ್ 27ರಲ್ಲಿ ಸುಮಾರು 106 ಎಕರೆ ಸರ್ಕಾರಿ ಗೋಮಾಳ ಇರುತ್ತದೆ. ಸದರಿ ಜಮೀನಿನಲ್ಲಿ ಹಲವಾರು ರೈತರು ಖುಷ್ಕಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿದ್ದಾರೆ. ಅದೇ ರೀತಿ ಕೆಆರ್ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕಳ್ಳನಕೆರೆ ಗ್ರಾಮದ ಬೋರಯ್ಯ ಬಿನ್ ಬೋರಶೆಟ್ಟಿರವರು ಸುಮಾರು 50 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಹಾಲಿ ಸ್ವಾಧೀನಭಾವದಲ್ಲಿರುತ್ತಾರೆ. ಮತ್ತು ಬೋರಯ್ಯ ಬಿನ್ ಬೋರಶೆಟ್ಟಿರವರ ಮಗ ನಾಗರಾಜ್ ಬಿನ್ ರವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗಿನವರಿಗೂ ಸದರಿ ಜಮೀನಿನ ಮಂಜೂರಾತಿಗಾಗಿ ತಮ್ಮ ಕಚೇರಿಗೆ 17/2/1988ರಿಂದಲೂ ಅರ್ಜಿ ಸಲ್ಲಿಸುತ್ತಾ ಬಂದಿರುತ್ತಾರೆ. ಹಾಗೂ ನಮೂನೆ 50, 53, 57 ರೀತಿಯ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತು 1991ರಲ್ಲೂ ಕೂಡ ಭೂ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೂ ಸಹ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಸೇರಿದ ರೈತನಿಗೆ ಭೂ ಮಂಜೂರಾತಿಯನ್ನು ಮಾಡಿರುವುದಿಲ್ಲ. ಪ್ರಸ್ತುತ ಇಂದಿನವರೆಗೂ ಭೂ ಸ್ವಾಧೀನವನ್ನು ಮಾಡಿಕೊಂಡು ಬಂದಿರುತ್ತಾರೆ. ವಾಸ್ತವಿಕ ಹೀಗಿದ್ದರೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಡಿಂಕಾ ಗ್ರಾಮದ ವಾಸಿಯಾದ ದೇವಮ್ಮ ಬಿನ್ ನಂಜೇಗೌಡ ಎಂಬುವರಿಗೆ ಭೂ ಸ್ವಾಧೀನ ಮಂಜೂರಾತಿಯಾಗಿರುತ್ತದೆ. ಸದರಿ ವಿಷಯವನ್ನು ದೇವಮ್ಮ ಬಿನ್ ನಂಜೇಗೌಡರವರು ಮರೆಮಾಚಿ ಸ್ವಾಧೀನಾಭಾವದಲ್ಲಿರುವ ಇವರು ಬೋರಯ್ಯ ಬಿನ್ ಬೋರಶೆಟ್ಟಿರವರು ಅವಿದ್ಯಾವಂತರಾಗಿರುವುದನ್ನು ಮನಗಂಡು ಇವರು 50 ವರ್ಷಗಳಿಂದ ಸ್ವಾಧೀನಾಭಾವದಲ್ಲಿರುವ ರೈತರನ್ನು ಒಕ್ಕಲೆಬ್ಬಿಸಿ ಕೆಲಸವನ್ನು ಕೆಲವು ಬಲಾಢ್ಯರನ್ನು ಕಟ್ಟಿಕೊಂಡು ಮಾಡಿರುತ್ತಾರೆ. ಆದುದರಿಂದ ಮೇಲ್ಕಂಡ ದೇವಮ್ಮ ಬಿನ್ ನಂಜೇಗೌಡರವರು ಸದರಿ ಜಮೀನನ್ನು ಅಕ್ರಮವಾಗಿ ಅವರ ಹೆಸರಿಗೆ ಮಂಜೂರು ಮಾಡಿಸಿಕೊಂಡಿರುತ್ತಾರೆ. ಆದ ಕಾರಣ ಈ ವಿಚಾರವಾಗಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟ ವತಿಯಿಂದ ಪರಿಶಿಷ್ಟ ಪಂಗಡದಲ್ಲಿ ಸದರಿ ಪ್ರಕರಣವನ್ನು ದಾಖಲಿಸಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಅಕ್ರಮ ಪ್ರವೇಶ ಮಾಡಲು ಬರುತ್ತಿರುವ ದೇವಮ್ಮ ಬಿನ್ ನಂಜೇಗೌಡರವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಈಗ ಮಂಜೂರಾಗಿರುವ ಜಮೀನನ್ನು ರದ್ದುಪಡಿಸಿ ವಾಸ್ತವಿಕತೆಯನ್ನು ತಿಳಿದು ತಾವು ಬಡ ರೈತನಾದ ಬೋರಯ್ಯ ಬಿನ್ ಬೋರಶೆಟ್ಟಿರವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಎಲ್ಲ ಸಂಘಟನೆಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಸಾಗುವಳಿ ಚೀಟಿಯನ್ನು ಮಂಜೂರಾತಿಗಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಜೈ ಭೀಮ್. ಜಮಾಬಂದಿ ಹೋಬಳಿ ಮಂಗನಹೊಸಳ್ಳಿ ಜಮಾಬಂದಿ ಸೇರಿದಂಥ ಈ ಜಮೀನು ಇದನ್ನು ಕಿಕ್ಕೇರಿ ಹೋಬಳಿ ಕಳ್ಳಿಕೆರೆ ಗ್ರಾಮದ ಬೋರಯ್ಯ ಬೋರಶೆಟ್ಟಿ ಎಂಬುವರು ಸುಮಾರು ಒಂದು 20-25 ವರ್ಷದಿಂದ ಸಾಗುವಳಿ ಜಮೀನನ್ನು ಮುತ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು 15 ವರ್ಷದಿಂದ ಒಂದು ಡಿಂಕಾ ಗ್ರಾಮದವರು, ಮಂಗನಹೊಸಳ್ಳಿ ಗ್ರಾಮದವರು, ಕಳ್ಳಿಕೆರೆ ಗ್ರಾಮದವರು ಎಲ್ಲ ಸೇರಿ ಈ ಜಮೀನು ಇದರಲ್ಲಿ ಒಂದು ನ್ಯಾಯ ಪಂಚಾಯತನ್ನು ಸಹ ಮಾಡಿ ಇದು ಗೆಡ್ಸೆಟ್ಟಿ ಉಳ್ತಾ ಇರೋದ್ರಿಂದ ಅವರು ಸೇರಿದ್ದು ಅನ್ನೋದು ಒಂದು ತೀರ್ಮಾನವನ್ನು ಕೊಟ್ಟು, ನೀವು ಉಳಿದೋದ ಕಡೆ ನೀವು ಏನು ಅನುಭವ ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಒಂದು ತೀರ್ಮಾನವನ್ನು ಕೊಟ್ಟದ್ದು ಹಿಂದೆ. ಅದರಂತೆ ಈಗ ನಡ್ಕೊಂಡು ಬಂದಿದೆ. ಈಗ ಇವರು ಅತಿಕ್ರಮವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲೋ ಕುಳಿತುಕೊಂಡು ಅದನ್ನು ಸ್ಕೆಚ್ಚು ವಗೈರೋ ಏನೋ ಇದೆಲ್ಲ ಮಾಡಿಕೊಂಡು ಇವತ್ತು ಅತಿಕ್ರಮವಾಗಿ ಆ ಜಮೀನಿಗೆ ಬಂದಿದ್ದಾರೆ. ಮೂಲತಃ ಈ ಬೋರಯ್ಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯ ಪತ್ರಿಕೋದ್ಯಮಿ ಡಾಕ್ಟರ್ ಕೆವಿ ಗಣಪತಿ ಹಾಗೂ ಬಹುಭಾಷಾ ನಟಿ ಬಿ ಸರೋಜದೇವಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು.
ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾದ ಡಾಕ್ಟರ್ ಕೆ.ಬಿ. ಗಣಪತಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು ಯುವ ಪತ್ರಕರ್ತರಿಗೆ ದಾರಿದೀಪವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್.ಆರ್. ಪೂರ್ಣಚಂದ್ರ ತೇಜಸ್ವಿ ಹೆಮ್ಮೆಯಿಂದ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಜಾನಪದ ಪರಿಷತ್, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ನಮ್ಮನ್ನ ಅಗಲಿದ ಹಿರಿಯ ಪತ್ರಿಕೋದ್ಯಮಿ ಡಾಕ್ಟರ್ ಕೆ.ಬಿ. ಗಣಪತಿ ಮತ್ತು ಹಿರಿಯ ಬಹುಭಾಷಾ ನಟಿ ಬಿ. ಸರೋಜದೇವಿ ಅವರಿಗೆ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ 2 ಚೇತನಗಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಬಹುಭಾಷಾ ನಟಿ ಬಿ. ಸರೋಜದೇವಿ ಅವರು ಕನ್ನಡ, ಹಿಂದಿ, ತಮಿಳು, ತೆಲುಗು ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸುವ ಮೂಲಕ ಅಭಿನಯ ಸರಸ್ವತಿಯಾಗಿ ಸಿನಿಪ್ರಿಯರನ್ನ ಸುಮಾರು 6 ದಶಕಗಳ ಕಾಲ ರಂಜಿಸಿದ್ದಾರೆ. ಇಂತಹ ಪ್ರತಿಭಾವಂತ ಮೇರುನಟಿಯನ್ನ ಕಳೆದುಕೊಂಡಿದ್ದು ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಪೂರ್ಣಚಂದ್ರ ತೇಜಸ್ವಿ ತಿಳಿಸಿದರು. ಕಾರ್ಯಕ್ರಮವನ್ನು ಕುರಿತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆ.ಆರ್. ನೀಲಕಂಠ, ಬಳ್ಳೆಕೆರೆ ಮಂಜುನಾಥ್, ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಮಾತನಾಡಿದರು. ಶ್ರದ್ಧಾಂಜಲಿ ಸಭೆಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಕೆ. ಕಾಳೇಗೌಡ, ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಕೆ.ಎಸ್. ಸೋಮಶೇಖರ್, ಕಾರ್ಯದರ್ಶಿ ಕತ್ತರಘಟ್ಟ ವಾಸು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅಪ್ಪನಹಳ್ಳಿ ಅರುಣ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಗ್ರಹಾರ ಬಾಚಾರಿ ಶ್ರೀನಿವಾಸ್, ತಾಲೂಕು ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷರಾದ ಕೆಎಂ ಶಿವಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಕಟ್ಟೆ ಮಹೇಶ್, ವಕೀಲ ನಯಾಜ್ ಬಾಷಾ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಅಧ್ಯಕ್ಷ ಜಾವಿದ್ ನಿಸಾರ್, ಭಾಸ್ಕರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ವಿ. ಸತೀಶ್, ಪತ್ರಕರ್ತರಾದ ಎಚ್.ಪಿ. ಮಂಜುನಾಥ್, ವಿ. ಲೋಕೇಶ್, ಎಸ್. ರವಿ, ಕಾಮನಹಳ್ಳಿ ಮಂಜುನಾಥ್, ಗೋವಿಂದರಾಜು, ರಂಗನಾಥ್, ಶಿಕ್ಷಕರಾದ ಆರ್.ಕೆ. ರಮೇಶ್, ಸಿಂಧಘಟ್ಟ ನಾಗೇಶ್, ಎಸ್.ಎನ್. ಮಂಜೇಗೌಡ, ಆರ್.ಕೆ. ಮಹೇಶ್, ಕರವೇ ಸಂಘಟನಾ ಕಾರ್ಯದರ್ಶಿ ಗೋಪಿ, ವಿದ್ಯುತ್ ಚೇತನ್, ತಾಲೂಕು ಮೈಸೂರು ಮಿತ್ರ ವರದಿಗಾರರಾದ ಆರ್. ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿ ಕಂಬನಿ ಮಿಡಿದರು. ಈ ದಿನ ಕೃಷ್ಣರಾಜಪೇಟೆ ತಾಲೂಕಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಜನಪದ ಪರಿಷತ್ತು ಹಾಗೂ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿ ಬಂಧುಗಳು, ಎಲ್ಲರೂ ವಿವಿಧ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಕೂಡ ಸೇರಿ ಈ ದಿನ ಏನು ಪತ್ರಿಕೋದ್ಯಮದಲ್ಲಿ ತಮ್ಮದೇ ಅಂತ ಛಾಪನ್ನು ಮೂಡಿಸಿ ಜನಸಾಮಾನ್ಯರ ಕೈಗೆಟುಕುವ ಬೆಲೆಗೆ, ಬಹುಶಃ ನಾನಾದರೂ ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲೂ ಬಲ್ಲೆ, 1 ರೂಪಾಯಿಗೆ ಸುಮಾರು 4 ಪುಟಗಳೊಳಗೊಂಡ ಒಂದು ಪತ್ರಿಕೆಯನ್ನು ಓದುವಂಥ ಸದಾವಕಾಶವನ್ನು ಮಾಡಿಕೊಟ್ಟವರು ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕರಾದ ಕೆ.ಬಿ. ಗಣಪತಿಯವರು. ದಿನಪತ್ರಿಕೆಯನ್ನು ಜೊತೆಗೆ ಸಂಜೆ ವೇಳೆಗೆ ಇಂಗ್ಲೀಷ್ ಪತ್ರಿಕೆಯನ್ನು, ದ ಸ್ಟಾರ್ ಆಫ್ ಮೈಸೂರನ್ನು ಇಂಗ್ಲೀಷ್ ಪತ್ರಿಕೆಯನ್ನು, ಅದು ಕೂಡ 1 ರೂಪಾಯಿ ಬೆಲೆಗೆ, ಕೈಗೆಟುಕೋ ಬೆಲೆಗೆ ವಿದ್ಯಾರ್ಥಿಗಳಿಗೆ, ನಾಗರಿಕರಿಗೆ ಸಿಗುವಂಥ 1 ರೂಪಾಯಿ ಬೆಲೆಗೆ 4 ಪುಟಗಳ ಒಂದು ದಿನಪತ್ರಿಕೆಯನ್ನು ಅವರು ಕೈಗೆಟುಕುವ ದರದಲ್ಲಿ ಜನಸಾಮಾನ್ಯರು ತಲುಪುವಂಥ ಒಂದು ಪತ್ರಿಕೋದ್ಯಮ ನಡೆಸೋದೇ ಒಂದು ಸಂಕಷ್ಟದ ಪರಿಸ್ಥಿತಿ ಅನ್ನುವಂಥ ಕಾಲದಲ್ಲೂ ಕೂಡ ಆ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದಿದ್ದು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಸಾಹಿತ್ಯಾಸಕ್ತರಿಗೆ, ಓದುಗರಿಗೆ ತುಂಬ ಅನುಕೂಲ ಆಗಿತ್ತು. ಅಂಥ ಕೆ.ಬಿ. ಗಣಪತಿಯವರು ಸಾಕಷ್ಟು ಜನ ಅವರು ತಮ್ಮ ವಕೀಲ ವೃತ್ತಿಯಿಂದ ಪ್ರಾರಂಭ ಮಾಡಿ ಪತ್ರಿಕೋದ್ಯಮದಲ್ಲಿ ಅವರು ವರದಿಗಾರರಾಗಿ, ನಂತರ 2 ಪತ್ರಿಕೆಗಳ ಸಂಪಾದಕರಾಗಿ ಇಡೀ ಕರ್ನಾಟಕದ ಜನರ ಗಮನವನ್ನು ಸೆಳೆದಂಥವರು ಕೆ.ಬಿ. ಗಣಪತಿಯವರು. ಅವರು ಅಗಲಿರೋದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಆಗಿದೆ. ಸಾಕಷ್ಟು ಜನ ಬರಹಗಾರರಿಗೆ ಅವರು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು, ಅವರನ್ನು ಮರೆಯಲಾರದಂಥ ಒಂದು ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂಥ ಅವರು ಅವಕಾಶಗಳನ್ನು ಸಾಕಷ್ಟು ಸಾರ್ವಜನಿಕರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರನ್ನು ನಾವು ಅವರ ಅಗಲಿಕೆಯಿಂದ ಇಡೀ ಪತ್ರಿಕೋದ್ಯಮಕ್ಕಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಒಂದು ಭಾವಿಸ್ಕೊಳ್ತಾ, ಜೊತೆಗೆ ಮತ್ತೊಬ್ಬರು ಅಭಿನಯ ಸರಸ್ವತಿ ಅಂತಲೇ ಪದ್ಮಶ್ರೀ ಪುರಸ್ಕೃತ, ಪದ್ಮಭೂಷಣ ಪುರಸ್ಕೃತ ನಟಿ ಬಿ. ಸರೋಜಾದೇವಿಯವರು ಅಗಲಿರೋದು ಕೂಡ ಚಲನಚಿತ್ರರಂಗಕ್ಕೆ, ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರು ಕೂಡ ತಮ್ಮ ಅಭಿನಯದ ಮುಖಾಂತರ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿ, ಅಷ್ಟೇ ಅಲ್ಲ ಚತುರ್ಭಾಷಾ ನಟಿ, ಕನ್ನಡ, ಹಿಂದಿ, ತಮಿಳು, ತೆಲುಗು 4 ಭಾಷೆಗಳಲ್ಲೂ ಕೂಡ ತಮ್ಮದೇ ಅಂತ ಛಾಪನ್ನು ಮೂಡಿಸಿದಂಥ ನಟಿ ಬಿ. ಸರೋಜಾದೇವಿಯವರು. ಅವರೂ ಕೂಡ ಅಗಲಿಕೆ ಕನ್ನಡ ಚಲನಚಿತ್ರರಂಗಕ್ಕೆ, ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಆ ಇಬ್ಬರು ಮಹನೀಯರನ್ನು ಇವತ್ತು ಕೃಷ್ಣರಾಜಪೇಟೆ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಸ್ಮರಿಸಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತೇಳಿ ನಾನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತೇನೆ. ನಮಸ್ಕಾರ. ಆಶ್ಚರ್ಯ ಆಯಿತು ನೀವೆಲ್ಲ. ನಮ್ಗೆ ನಿಜವಾಗ್ಲೂ ನಿನ್ನೆ ಟಿ ವಿನ ನಾನು ವಾಚ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ಹೇಳ್ಕೊಂಡು ಬಂದರು. ನಮಗೆ ನಿಜವಾಗಿಯೂ ಅವರು ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ನೆನ್ನೆ ಮಾತ್ರ ಗೊತ್ತಾಗಿದ್ದು ಅವರು ಒಕ್ಕಲಿಗರು ಅಂತ.
ಇವತ್ತು ನಾವು ಜಾತಿ ವ್ಯವಸ್ಥೆಯಲ್ಲಿ ನಾನು ಆ ಜಾತಿ, ನೀನು ಈ ಜಾತಿ, ನಾನು ಆ ಸಂಘಟನೆ, ಈ ಸಂಘಟನೆ ಅಂತ ಒದ್ದಾಡ್ತಾ ಇರೋ ದಿನಗಳಲ್ಲಿ ನಾನು ಯಾರು, ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನೂ ದಾಖಲೆ ಮಾಡಿದೆ. ತನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕನ್ನು ದಾಖಲೆ ಮಾಡಿದಂಥ ಬಿ ಸರೋಜಾದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ ಆಗಲೇ ಬಹಳ 1959ರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಕನ್ನಡ, ತಮಿಳು, ತೆಲುಗು, ಹಿಂದಿ 4 ಭಾಷೆಗಳಲ್ಲಿ 4 ಭಾಷೆಗಳ ಮಹಾರಾಜರು ಆ ಕಾಲ ಚಲನಚಿತ್ರರಂಗ ಆಳ್ತಿದ್ದವರು. ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಹಿಂದಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, MGR, NTR ಅವರೆಲ್ಲರೂ ಕೂಡ ಇವ್ರ ಕಾಲ್ ಶೀಟ್ಗೆ ಕಾಯ್ತಿದ್ರು ಅಂದರೆ ಅವ್ರು ಇನ್ನೆಂತಹ ಗಟ್ಟಿಗಿತ್ತಿ ಅಭಿನಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಮ್ಮ ನಡುವೆಯೇ ಇದ್ದು ಅವರು ಎಷ್ಟು ಸುಂದರವಾದ ಬದುಕನ್ನು ಸಾಗಿಸಿ ಯಾರಿಗೂ ಕೂಡ ತನ್ನ ಬದುಕಿನ ಬಗ್ಗೆ ತನ್ನ ಖಾಸಗಿ ವಿಷಯಗಳನ್ನ ಯಾರ ಹತ್ರನೂ ಹಂಚ್ಕೊಳ್ತಾನೆ ಬರೀ ಚಲನಚಿತ್ರಗಳ ರಸಗಳಿಗೆಗಳನ್ನು ಮಾತ್ರ ಚಲನಚಿತ್ರ ಪ್ರೇಮಿಗಳ ಜೊತೆ ಹಂಚಿಕೊಂಡು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ. ನನ್ನ ಭಾರ್ಗವ ಅವರು ಒಂದು ಹೇಳ್ತಾ ಇದ್ರು, ಅವತ್ತಿನ ಕಾಲದಲ್ಲಿ ಏನಾದರೂ ಜಯಲಲಿತಾ ಅವ್ರ ಥರ ಸರೋಜಾದೇವಿಯವರು ಮನಸ್ಸು ಮಾಡಿ ಅತಿ ಹೆಚ್ಚು MGR ಅವ್ರ ಜೊತೆ ಏನಾದ್ರು ಒಡನಾಟ ಮಾಡ್ಕೊಂಡಿದ್ದಿದ್ರೆ ಅವರು ಖಂಡಿತ ತಮಿಳುನಾಡಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಅಂತ. ಅಷ್ಟು ಮಟ್ಟಿಗೆ ಪ್ರಚಾರ ಜನಪ್ರಿಯತೆ ನಮ್ಮ ಸರೋಜಾದೇವಿಯವ್ರಿಗಿತ್ತು. ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ಖಂಡಿತ ಅವರ ಭೌತಿಕ ಶರೀರ ಅಷ್ಟೇ ನಮ್ಮನ್ನು ಬಿಟ್ಟು ಹೋಗಿದೆ. ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ದಾರಿ ಹಾಗೂ ಅವರ ಜೀವನದ ಆದರ್ಶಗಳು ನಮ್ಮೆಲ್ರಿಗೂ ಕೂಡ ದಾರಿದೀಪವಾಗಲಿ ಅಂತ ಆಶಿಸ್ತಾ ಅವರ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲುವಿನ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 2025-26ನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ನಡೆಯಿತು. KRಪೇಟೆ ಪಟ್ಟಣದಲ್ಲಿ ನೇಕಾರ ತೊಗಟವೀರ ಕುಲಬಾಂಧವರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ 15ನೇ ವರ್ಷದ ಅದ್ದೂರಿ ಕರಗ ಮಹೋತ್ಸವವನ್ನು ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಗಬ್ಬು ನಾರುತ್ತಿರುವ ಮಲಮೂತ್ರ ತುಂಬಿರುವ ಚರಂಡಿ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LL.